ಹಾಯ್ ಹಲೋ ನಮಸ್ತೆ. ಸೊ ಇವತ್ತು ಡೇ 131 ಫೇಸ್ 3 ಆಲ್ಮೋಸ್ಟ್ 18 ವೀಕ್ಸ್ ಆಗಿದೆ. ಸೊ ಇದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆಯಲ್ಲ, ಸಿಂಗಲ್ ಲೆಗ್ ನೀ ಎಕ್ಸ್ಟೆನ್ಷನ್ ಮತ್ತು ಸಿಂಗಲ್ ಲಿಪ್ ಥ್ರಸ್ಟು. ಸೊ ಈ ಎಕ್ಸಸೈಸ್ನೆಲ್ಲ ವಾರ್ಮ್ ಥರ ಮಾಡಿಕೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು ಥ್ರೆಟಸ್ ಲಂಜಸ್ ಅಂತ. ಸೊ ಈ ಲಂಜಸ್ಸಿಂದ ಏನಂತ ನಮ್ಮ ಹಿಪ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ನಾವು ACL ರಿಹ್ಯಾಬ್ ಮಾಡ್ತಿರ್ತೀವಲ್ಲ ಅವ್ರಿಗೆ ಇದು ತುಂಬ ಒಳ್ಳೆಯದು. ಹಾಗೆ ನಮ್ಮ ನೀ ಅಲೈನ್ಮೆಂಟ್ ಅಂದರೆ ಒಂದು ಸ್ಟ್ರೈಟ್ ಲೈನ್ ಇರುತ್ತಲ್ಲ, ಅದು ಸಹ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಈ ಎಕ್ಸಸೈಸು. ಆ್ಯಂಡ್ ಇನ್ನು ನೋಡಿ ಹೆಂಗೆ ಮಾಡಬೇಕು ಅಂತ ನಿಮಗೆ ಈ ಆ್ಯಂಗಲಿಂದ ಸಹ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದಾಗ್ತಿದ್ದಂಗೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಹ್ಯಾಮ್ಸ್ಟ್ರಿಂಗ್ ಕಲ್ಸು. ಸೊ ಹ್ಯಾಮ್ಸ್ಟ್ರಿಂಗ್ ಕಲ್ಸಿ ಏನಕ್ಕೆ ಮಾಡೋದು ಅಂದರೆ ನಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂತ್ ಇಂಪ್ರೂವ್ ಆಗಲಿ ಅಂತ. ಹಾಗೆ ನಮ್ಮ ACL ಮೇಲೆ ಸ್ಟ್ರೆಸ್ಸು ಸಹ ಕಮ್ಮಿ ಆಗುತ್ತೆ. ನಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂತ್ ಇದೆ, ಮತ್ತು ಮಸಲ್ ಇಂಬ್ಯಾಲೆನ್ಸ್ ಆಗೋದು ಸಹ ತಿಳಿಯುತ್ತೆ. ಆಮೇಲೆ ಬೆಟರ್ ಕಂಟ್ರೋಲ್ ಸಿಗುತ್ತೆ ನಮ್ಮ ನೀ ಮೇಲೆ ಬೆಂಡ್ ಮಾಡಬೇಕಾದ್ರೆ, ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ. ಮೇನ್ಲಿ ಇದು ಹ್ಯಾಮ್ಸ್ಟ್ರಿಂಗ್ಗೆ ಟಾರ್ಗೆಟ್ ಮಾಡುತ್ತೆ. ಇದಾಗ್ತಿದ್ದಂಗೆ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ರೋಮೇನಿಯನ್ ಡೆಡ್ ಲಿಫ್ಟು. ಸೊ ಇದೇನಂದರೆ ನಮ್ಮ ಪಾಶ್ಚರಲ್ಲಿ ಬ್ಯಾಲೆನ್ಸ್ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಪೋಸ್ಟಿಯರ್ ಚೇರನ್ನು ಸ್ಟ್ರೆಂತ್ ಮಾಡೋಕ್ಕೆ ತುಂಬ ಈ ಎಕ್ಸಸೈಸ್ ಹೆಲ್ಪ್ಫುಲ್. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಟ್ರಲ್ ಲಂಜಸ್. ಸೊ ಲಂಜಸಲ್ಲಿ ಇದು ಲ್ಯಾಟ್ರಲ್ಲು ಸೈಡ್ ವೇಸ್ ಮಾಡಬೇಕು. ಇದು ಸೈಡ್ ವೇಸ್ ಸ್ಟೆಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಹಾಗೆ ನಮ್ಮ ಅಡಕ್ಟರ್ ಸ್ಟ್ರೆಂತ್ ಸಹ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೋಗೋ ಜಂಪ್ಸು, ಇಲ್ಲ ಪೋಗೋ ಹಾಪ್ಸ್ ಅಂತಾರೆ. ಇದು ರಿಯಾಕ್ಟಿವ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಹಾಗೆ ಕಾಫ್ ಮತ್ತು ಅಚಿಲಸ್ ಸ್ಟ್ರೆಂತ್ ಅಂತ ಇರುತ್ತೆ, ಅದು ಸ್ಟ್ರೆಂತ್ ಸಹ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಬಂದು ಕೋಪೆಂಗನ್ ಪ್ಲ್ಯಾಂಕ್ಸ್ ಅಂತ. ಇದು ಅಡಕ್ಟರ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಹಾಗೆ ಗ್ರೋಯಿನ್ ಇಂಜರಿ ಪ್ರಿವೆಂಟ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ರಿಹ್ಯಾಬ್ ವೀಡಿಯೋಸ್ಗಳು. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.